ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ ಹೇಳ್ತಾ ನಾ ಇವತ್ತು ಯಾವ ರೆಸಿಪಿ ಮಾಡತ್ತನ ಅನ್ನೋದು ನಿಮಗೆ ಹೇಳ್ತೇನೆ ರೀ. ಇವು ಉತ್ತತ್ತಿ ತಗೊಂಡ ನಾ ಎಲ್ಲ ಈಗ ಬೀಜನ ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡ್ರಿ. ಈ ರೀತಿ ಬೀಜ ತೆಗೆದು ಸೈಡ್ಗೆ ಇಟ್ಕೊಂಡೇನಿ. ಬೀಜ ತೆಗೆದಿದ್ದು ಉತ್ತತ್ತಿ ಎಲ್ಲ ನಾನು ಮಿಕ್ಸಿ ಮಾಡಾಕತ್ತೇನಿ. ಮಿಕ್ಸಿ ಮಾಡಿ ಅಷ್ಟು ಏನು ಮಾಡ್ಬೇಕಂದ್ರೆ ಅದ್ರ ಜೊತೆಗೆ ಬಾದಾಮ್ ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಬಾದಾಮ್ ಹಾಕಿ ಅದನ್ನು ಪುಡಿ ಮಾಡಿಟ್ಕೊಂಡು ನೋಡ್ರಿ. ಈ ರೀತಿ ನೀವು ಪುಡಿ ಮಾಡಿಟ್ಕೋಬೇಕು. ಇಟ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ನಾವು ಈಗ ಬೆಲ್ಲ ಬೇಕಂದ್ರೆ ಬೆಲ್ಲ ಸೇರಿಸ್ರಿ. ನಾನು ಇಲ್ಲಿ ಮುದ್ದೆ ಸಕ್ಕರೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ಹಾಕಿ ಒಂದು ನಾಲ್ಕು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡಿದೆ ನೋಡ್ರಿ. ಮಿಕ್ಸಿ ಮಾಡಿದಂತಹ ಮುದ್ದೆ ಸಕ್ಕರೆಯನ್ನು ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹಾಕಿದ್ದೀನಿ. ಉತ್ತತ್ತಿ ಮತ್ತು ಬಾದಾಮಿ ಮಿಕ್ಸಿ ಮಾಡಿದ್ದ ಪೌಡ್ರಿಗೆ ನಾನಿಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ನಾವು ನೀಟಾಗಿ ಕಲಿಸ್ಕೊಳ್ಬೇಕು. ಇದು ನಮ್ಮ ದೇಹದಲ್ಲಿ ಮತ್ತಾದ್ರ ನಂತರ ವಯಸ್ಸಾಗಿದೆ, ನನಗೇನು ನೀಗ್ತಾ ಇಲ್ಲ, ಸೊಂಟ ನೋವು, ಕಾಲು ನೋವು, ಮಂಡೆ ನೋವು ಬರ್ತಾ ಇದೆ ಅನ್ನೋರು ಈ ರೆಸಿಪಿ ನಾವೇನು ಮಾಡ್ಕೋಬೇಕು, ದಿನಾಲು ಮಾರ್ನಿಂಗ್ ಮತ್ತು ನೈಟು ಹಾಲಲ್ಲಿ ಹಾಕ್ಕೊಂಡು ನಿಮ್ಮ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ತುಂಬ ನಿಮಗೆ ಶಕ್ತಿದಾಯಕ ಆಹಾರ ಆಗುತ್ತೆ. ಮತ್ತು ಇದು ಎನರ್ಜಿ ಕೊಡುವುದರಿಂದ ಇದು ಡ್ರೈ ಫ್ರೂಟ್ಸ್ ಇರೋದ್ರಿಂದ ನಿಮಗೆ ಎನರ್ಜಿ ಬೂಸ್ಟರ್ ಆಗಿರುತ್ತೆ. ಇದನ್ನು ನೀವು ಹಾಲಿನಲ್ಲಿ ತುಪ್ಪ ಹಾಕೊಂಡು ಸೇವನೆ ಮಾಡ್ಬೋದು. ಮತ್ತು ಇದು ಇನ್ನೊಂದು ಎದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಅಂದರೆ, ಮನೆಯಲ್ಲಿ ಚಿಕ್ಕ ಮಕ್ಕಳು ಅಂದರೆ 6 ವರ್ಷದ ಮಕ್ಕಳು ಏನಾದರೂ ಇದ್ದರೆ ಮತ್ತು 6 ತಿಂಗಳ ಮಕ್ಕಳೇನಾದ್ರು ಇದ್ದರೆ ಅದಕ್ಕೆ ಹಾಲು ಹಾಕಿ ನೀವು ಇದನ್ನು ಸ್ವಲ್ಪ ಜೇನುತುಪ್ಪದೊಂದಿಗೆ ಸೇವಿಸಲಿಕ್ಕೆ ಕೊಟ್ಟಾಗ ತುಂಬ ಅದು ಹೆಲ್ಪ್ಫುಲ್ ಆಗಿ ಇರುತ್ತೆ. ಅದಕ್ಕೆ ಟೇಸ್ಟ್ ಕೂಡ ಹತ್ತುತ್ತೆ. ಈ ರೀತಿ ನೀವು ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ, ಇದು ನಾ ಹೇಳಿದ ಟಿಪ್ಸ್ ಏನಾದ್ರು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ರೀತಿ ಸ್ವಲ್ಪ ತಗೊಂಡು ಒಂದು ಪಾತ್ರೆ ಒಳಗೆ ಏನು ಮಾಡಬೇಕು, ಸ್ವಲ್ಪ ಹಾಲು ಹಾಕಿ ಅದಕ್ಕೆ ನೆನೆಲಿಕ್ಕೆ ಇಟ್ಟು 10 ನಿಮಿಷ ನೆನೆಲಿಕ್ಕೆ ಇಟ್ಬಿಡಿ. ಇಟ್ಟು ಕ್ಯಾಸ್ ಏನು ಮಾಡಿರಿ, ಮಕ್ಕಳಿಗೆ ತಿನ್ನಕ್ಕೆ ಕೊಟ್ಬಿಟ್ರೆ ತುಂಬ ಟೇಸ್ಟಾಗಿ ಹೆಲ್ಪ್ಫುಲ್ ಆಗಿರುತ್ತೆ. ಅವು ಆ್ಯಕ್ಟಿವ್ ಆಗಿರ್ತಾವೆ ದಿನವಿಡೀ ಅಂತ ಹೇಳ್ತಾ, ಇನ್ನೇನು ತಡ, ನೀವು ಈ ರೆಸಿಪಿಯನ್ನು ಮಾಡಿ ನೋಡಿ ಅಂತ ಹೇಳ್ತಾ, ಈ ಮಂಡೆ ನೋವು, ಸೊಂಟ ನೋವು ಇದ್ದರೆ ಈ ರೆಸಿಪಿ ಮಾಡಲೇಬೇಕು, ಇದನ್ನ ಸೇವನೆ ಮಾಡಲೇಬೇಕಂತ ಹೇಳ್ತಾ, ತುಂಬ ಈಜಿಕರವಾದ ರೆಸಿಪಿ ರೀ ಇದು. ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರೋ ಬೆಲ್ ಐಕಾನ್ ಒಂದ್ಸರಿ ಕ್ಲಿಕ್ ಮಾಡಿಬಿಡಿ. ಯಾಕಂದರೆ ನಾನು ಹಾಕುವ ಎಲ್ಲ ಟಿಪ್ಸ್ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಆದ ಕಾರಣ ನೀವೇನು ಮಾಡ್ಬೋದು ನೋಡ್ರಿ, ಈ ರೀತಿ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುವ ರೆಸಿಪಿನ ನೀವು ಮಾಡಿ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಎವ್ರಿ ಒನ್.